ನಿನಗೆ ನನ್ನ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತು ಅಂತ ಕೇಳ್ತಾ ಇದ್ದೀನಿ. ಮುಂದೆ ಅದೇ ರೀತಿ ತಪ್ಪಾಗಬಾರ್ದಲ್ವಾ, ಅದಕ್ಕೆ. ಏನಂದ್ರಿ ನೀವು ಬೆಳಗ್ಗೆ? ಏನಂದೆ? ಹೆಣ್ಮಕ್ಳು ಯಾವ ಮಾತು ಕೇಳೋದಿಲ್ಲ. ಈ ಗೋಡೆಗೆ ಮೊಳೆ ಹೊಡೆದ್ರೆ ಅದು ಒಳಗೆ ಹೋಗುತ್ತೆ. ಅದೇ ಹೆಣ್ಮಕ್ಳು ತಲೆಗೆ ಏನಾದ್ರು ಹೇಳಿದ್ರೆ ಅವ್ರ ತಲೆ ಒಳಗಡೆ ಹೋಗೋದೇ ಇಲ್ಲ. ಹೆಣ್ಮಕ್ಳದು ತಲೆ ಬುದ್ಧಿ ಅಂತೆಲ್ಲ ಹೇಳಿದ್ರಿ ಅಲ್ವಾ? ಅಷ್ಟಕ್ಕೇನಾ? ಸಮಾಧಾನ ಸಮಾಧಾನ ಸಮಾಧಾನ. ಬೆಳಗ್ಗೆಯಿಂದ ನನ್ನ ತಲೆ ಕೆಡ್ಸಿದ್ರಿ, ನನ್ನ ರಕ್ತ ಕುದಿಯೋ ಹಾಗೆ ಮಾಡಿದ್ರಿ. ಅದಕ್ಕೇನೆ ಇವತ್ತ ರೌಡಿಗಳಿಗೆ ಈ ಗತಿ ಬಂದಿರೋದು. ಇದಕ್ಕೆಲ್ಲ ನೀವೇ ಕಾರಣ ಬೋಸು. ಇರ್ಬೋದು ದುರ್ಗಾ, ಆದರೆ ನಿನಗೆ ಕೋಪ ಬಂದಾಗ ಈ ರೇಂಜಿಗೆ ರಣರಂಗ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮು ನಿನ್ನ ಜೊತೆ ಜಗಳ ಆಡೋಕ್ಕಿಂತ ಮುಂಚೆ ನಾನು ಹೋಮ್ ಮಿನಿಸ್ಟ್ರಿಗೆ ಕಾಲ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಕರೆಸ್ಕೊಂಡು ಹಾಗೆ ಓಡಾಡ್ತಾ ಇರಬೇಕು. ಇಲ್ಲ ಅಂದರೆ ನನ್ನ ಗತಿ ಏನು? ಬೋಸು ಬೋಸು ಇರಿ ನೀವು. ತರುಣ್, ಇವರಿಬ್ರು ಜಗಳ ಮಾಡಿದ್ರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಲ್ವಾ? ನಮ್ಮ ಅಣ್ಣ ಅದಕ್ಕೆನ ಪಟಾಯಿಸೋ ಸ್ಟೈಲೇ ಬೇರೆ. ಹೌದು ಶಾನ್ವಿ, ತುಂಬ ಡೇಂಜರಸ್. ಹಾಂ, ಕ್ಯೂಟ್ ಆಗಿದ್ದಾರೆ ಅಂತ ಹೇಳಿದೆ. ಹಾಂ, ಹೌದು ಪುರೋಹಿತರೆ, ನೀವು ಹೇಳಿದ ಐಟಮನ್ನೆಲ್ಲ ನಾನೇ ಖುದ್ದಾಗಿ ತಂದುಕೊಡ್ತೀನಿ. ಆದರೆ ಹೋಮದ ಸಿದ್ಧತೆ ಮಾತ್ರ ಸರಿಯಾಗಿ ಆಗಬೇಕು. ನೀವು ಹೇಳಿದ ಮುಹೂರ್ತ ಟೈಮಿಗೆ ಸರಿಯಾಗಿ ಆ ಕಾರ್ಯ ನಡಿಬೇಕು. ಓಕೆನಾ? ಸರಿ, ಇಡ್ತೀನಿ. ಅಪ್ಪ, ಏನೋ ಸಿದ್ಧತೆ ಬಗ್ಗೆ ಮಾತಾಡ್ತಾ ಇದ್ರಿ. ಏನಾದರೂ ವಿಶೇಷನಾ? ಏನಾದರೂ ಪೂಜೆ ಮಾಡಿಸ್ತಾ ಇದ್ದೀರಾ? ಪೂಜೆ ಅಲ್ಲಪ್ಪ, ಇದು ನಿಮ್ಮಮ್ಮ ದಾಕ್ಷಾಯಿಣಿಯ ತಿಥಿ ಕಾರ್ಯ. ಏನು? ಅಮ್ಮನ ತಿಥಿ ಕಾರ್ಯನ? ಅಪ್ಪ, ಏನು ಹೇಳ್ತಾ ಇದ್ದೀರಾ? ಇಷ್ಟು ವರ್ಷ ಇಲ್ದಿದ್ದು ಇವಾಗ ಯಾಕಪ್ಪ? ಹೌದು ಶರತ್, ಇಷ್ಟು ವರ್ಷ ನಾನು ಯಾಕೆ ಸುಮ್ಮನೆ ಇದ್ದೆ ಅಂದರೆ, ನನ್ನ ಮನಸ್ಸು ನಿಮ್ಮಮ್ಮ ದಾಕ್ಷಾಯಿಣಿ ಸತ್ತಿದ್ದಾಳೆ ಅಂತ ಒಪ್ತಿರ್ಲಿಲ್ಲ. ಒಂದಲ್ಲ ಒಂದು ದಿವಸ ಅವಳು ವಾಪಸ್ ಬಂದೇ ಬರ್ತಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಆದರೆ ಈ ವರ್ಷ ಅವಳು ನಮ್ಮನ್ನೆಲ್ಲ ಬಿಟ್ಟೋಗಿ 25 ವರ್ಷ ಆಯಿತು. ಅಂದರೆ ಕಾಲು ಶತಮಾನನೇ ಕಳೆದು ಹೋಯ್ತು. ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಈ ವರ್ಷನಾದರೂ ಅವಳಿಗೆ ಮುಕ್ತಿ ಕೊಡಿಸೋದಕ್ಕೋಸ್ಕರ ಈ ಕಾರ್ಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಪ್ಪ.